ಕೆಲವೇ ಕ್ಷಣಗಳಲ್ಲಿ ಪ್ರಧಾನಮಂತ್ರಿ ಮೋದಿ ತುಮಕೂರಿನಲ್ಲಿ ಮೇನಿಯಾ ಶುರು ಮಾಡ್ತಾರೇನೋ ಅನ್ನೋ ಮಟ್ಟಕ್ಕೆ ಸೃಷ್ಟಿಯಾಗ್ತಾ ಇದೆ ಮೋದಿ ಕ್ರೇಜ್. ಕೆಲವೇ ಕ್ಷಣಗಳಲ್ಲಿ ತುಮಕೂರಿಗೆ ತಲುಪ್ತಾರೆ. ಮೋದಿ ಆಗಮನಕ್ಕೆ ಕಾದು ಕುಳಿತಿದ್ದಾರಂತೆ ಮೋದಿ ಅಭಿಮಾನಿಗಳು ಮತ್ತು ತುಮಕೂರಿನ ಜನ. ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲಿಕ್ಕೆ ಹೊರಟಿದ್ದಾರೆ ಮೋದಿ. HAL ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ HAL ತಯಾರಿಕಾ ಘಟಕಕ್ಕೆ ಚಾಲನೆ ನೀಡ್ತಾ ಇದ್ದಾರೆ ಇವತ್ತು ಮೋದಿ. ಗುಬ್ಬಿ ತಾಲೂಕಿನ ಬಿದರೆಹಳ್ಳ ಕಾವಲ್ ಬಳಿ HAL ಘಟಕ ನಿರ್ಮಾಣ 615 ಎಕರೆ ಪ್ರದೇಶದಲ್ಲಿ 6,400 ಕೋಟಿ ವೆಚ್ಚದಲ್ಲಿ HAL ಘಟಕ ನಿರ್ಮಾಣವಾಗುತ್ತೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಮೋದಿ ಸೇನಾ ಹೆಲಿಕಾಪ್ಟರ್ ಮೂಲಕ ತುಮಕೂರಿಗೆ ತೆರಳುತ್ತಾ ಇದ್ದಾರೆ. ತುಮಕೂರಿಗೆ ತೆರಳುವಂಥ ದೃಶ್ಯಗಳಿದು. ಬೆಂಗಳೂರಿನ ಮಾದಾವರ ಹೆಲಿಪ್ಯಾಡ್ನಿಂದ ಸೇನಾ ಹೆಲಿಕಾಪ್ಟರ್ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ತೆರಳುತ್ತಾ ಇದ್ದಾರೆ. ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ತುಮಕೂರು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಭದ್ರತೆಯನ್ನು ಹೆಚ್ಚು ನಿಗಾ ವಹಿಸಲಾಗ್ತಾ ಇದೆ. ಪ್ರಧಾನಮಂತ್ರಿಗಳ ವಿಶೇಷ ಭದ್ರತಾ ಪಡೆ ಪರಿಶೀಲಿಸ್ತಾ ಇದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ತಪಾಸಣೆ ಮಾಡ್ತಾ ಇದ್ದಾರೆ. ವೇದಿಕೆಯಲ್ಲಿ ಕೆಲವರು ಜನರಿಗೆ ಮಾತ್ರ ಅವಕಾಶ ಇರುತ್ತೆ. ವೇದಿಕೆ ಮೇಲೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಾಂಬ್ ಸ್ಕ್ವಾಡ್ ಇದ್ದಾರೆ ಅಲ್ಲಿ. ಜೊತೆಗೆ ಕಲ್ಪತರು ನಾಡಿಗೆ ಬಂದಿಳಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಬಿದಿರೆಹಳ್ಳ ಹೆಲಿಪ್ಯಾಡ್ಗೆ ಬಂದಿಳಿದಿದ್ದಾರೆ ಮೋದಿ ಸೇನಾ ಹೆಲಿಕಾಪ್ಟರ್ ಮೂಲಕ ಈಗಷ್ಟೇ ಬಂದು ತಲುಪಿದ್ದಾರೆ. ಈಗ ವೇದಿಕೆಯತ್ತ ಸಾಗ್ತಾ ಇದ್ದಾರೆ. 2 ಕಾರ್ಯಕ್ರಮಗಳಿದ್ದಾವೆ. ಒಂದು ಜಲಜೀವನ್ ಮಿಷನ್ ಯೋಜನೆಯ ಉದ್ಘಾಟನೆ, ಇನ್ನೊಂದು HAL. ನೋಡ್ತಾ ಇದ್ದೀರಿ, ಇದೊಂದು ಸಾಂಕೇತಿಕ ಚಿತ್ರ. ಪ್ರಧಾನಮಂತ್ರಿಗಳು ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇದ್ದಾರೆ. ಜೊತೆಗೆ ನಮ್ಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ. ರಿಮೋಟ್ ಮೂಲಕ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. HALಗೆ ಉದ್ಘಾಟನೆ ಮಾಡ್ತಾ ಇರುವಂತ ಕ್ಷಣಗಳನ್ನು ನೀವು ನೇರ ಪ್ರಸಾರದ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದು 6,400 ಕೋಟಿಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆ. ಇದು 615 ಎಕರೆ ವಿಶಾಲ ಪ್ರದೇಶದಲ್ಲಿ ಮಾಡಿರುವಂತಹ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. HAL ಘಟಕಗಳು ನೋಡಿ, ಸೇನಾ ಹೆಲಿಕಾಪ್ಟರ್ನ ಭಾಗಗಳನ್ನು ಇಲ್ಲಿ ರೆಡಿ ಮಾಡಲಾಗುತ್ತೆ. ಸೇನಾ ಹೆಲಿಕಾಪ್ಟರ್ನ ಭಾಗಗಳನ್ನು HAL ತಯಾರು ಮಾಡಲಾಗುತ್ತೆ. ಈ ತಯಾರಿಕೆ ಮಾಡುವಂಥ ಘಟಕಕ್ಕೆ ಪ್ರಧಾನಮಂತ್ರಿಗಳು ಚಾಲನೆ ಕೊಟ್ಟಿದ್ದಾರೆ. HAL के इस कारखाने की नींव रखी थी और उन्होंने ही आज उन्हीं को ये, जैसे कि वो कहते हैं कि ये मेरा बड़ा सौभाग्य होता है कि जिन प्रोजेक्ट की मैं आधारशिला रखता हूं उनको मैं इनॉग्रेट भी करता हूं, क्योंकि ये सरकार रिफॉर्म और परफॉर्म ट्रांसफॉर्म के मुद्दे पर चलती है. तो बड़ी हाई स्पीड पर जैसे काम होता है. और ये जो कारखाना है ये स्टैंडर्ड्स 4 इंडस्ट्री स्टैंडर्ड्स यानी कि सबसे हाई टेक्निक. और इस कारखाने के अंदर अगले 20 सालों में निखिल 1000 हेलीकॉप्टर्स बनाए जाएंगे. जैसे कि आपने देखा HAL के CMD जिनका कल हमने इंटरव्यू भी लिया था, मिस्टर CB अनंत कृष्णन, उन्होंने लाइट यूटिलिटी हेलीकॉप्टर का मॉडल, छोटा सा मॉडल, मिनिएचर मॉडल प्रधानमंत्री मोदी को गिफ्ट किया. तो इसमें जो ये है कि शुरुआत में तो ये कारखाना लाइट यूटिलिटी हेलीकॉप्टर ही बनाएगा, करीब 30 हेलीकॉप्टर्स प्रति साल. फिर इसकी जो कैपेसिटी है वो 6 हेलीकॉप्टर्स प्रति साल कर दी जाएगी. उसके बाद
90 की पीक कैपेसिटी अटेन करेगा। और ऐसा नहीं है कि सिर्फ ये लाइट यूटिलिटी हेलीकॉप्टर ही निर्मित करेगा या निर्माण करेगा, उसके अलावा लाइट कॉम्बैट हेलीकॉप्टर, इंडियन मल्टी रोल हेलीकॉप्टर, क्योंकि उनका भी निर्माण करेगा 3 से लेके 15 टन तक के, यानी बहुत ही भारी वजनी हेलीकॉप्टर जो होते हैं उनका भी निर्माण यहाँ किया जाएगा। प्रधानमंत्री मोदी जैसे कि निरीक्षण कर रहे हैं हेलीकॉप्टर्स के पुर्जे का, पूरे हैंगर के अंदर जाके जो हैंगर असेंबली है वहां पर। और ये जो 3 से 15 टन के हेलीकॉप्टर्स हैं वो सिर्फ फौजी हेलीकॉप्टर्स नहीं होंगे, बल्कि आप जानते हैं निखिल की प्रधानमंत्री मोदी का जो एक बड़ा एजेंडा रहा है कि उड़े देश का आम नागरिक, यानी कि उड़ान योजना। तो उसके लिए हमारे देश में नागरिक उड्डयन यानी कि सिविल एविएशन की भी अपार पॉसिबिलिटीज हैं, संभावनाएं हैं। और हमारा जो एविएशन सेक्टर है बड़ा तेजी से बढ़ रहा है, न सिर्फ डोमेस्टिकली बट इंटरनेशनली भी। तो उस तरीके से जैसे कि जो लोअर मिडिल क्लास जिसे कहा जाता है वो भी हवाई जहाजों में उड़ रही है, ऐसे डेस्टिनेशंस पे उड़ रही है हवाई जहाज से जहां सोचा नहीं था। तो इस तरह से बड़ी मार्केट हो जाती है एविएशन की, जिसको HAL एक्सप्लोर करेगा। और जो मैंने कही, प्राइम मिनिस्टर मोदी ने हमेशा कहा है कि अगर भारत को 2025 तक $5 ट्रिलियन की इकोनॉमी बनना है तो निखिल उस वक्त भारत को अपना डिफेंस का डोमेस्टिक डिफेंस प्रोडक्शन जो है वो 25। और ये दलिता आपको रोकेगी।